ಹಾಯ್ ಹಲೋ ನಮಸ್ಕಾರ. ಇವತ್ತು ಏನಪ್ಪ ಅಂದರೆ SSC GD ಅವರು ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರಲ್ವಾ, ಆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಫೋನಲ್ಲಿ ಟ್ಯಾಬಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಫೋನಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಫಸ್ಟು ಕ್ರೋಮದಲ್ಲಿ ಓಪನ್ ಮಾಡಿ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತಾ, ಅದಾದಮೇಲೆ SSC ಅಂತ ನೀವು ಟೈಪ್ ಮಾಡಬೇಕು. ಇಲ್ಲಿ URL SSC ಅಂತ ಟೈಪ್ ಆದಮೇಲೆ ನಿಮಗೆ ಎಂಟ್ರಿ ಅಂತ ಕೊಡ್ತೀರಲ್ವಾ, ಆಮೇಲೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಸಾಫ್ಟ್ ಸೆಲೆಕ್ಷನ್ ಅಂತ ಒಂದು ತೋರಿಸುತ್ತೆ. ಇಲ್ಲಿ ಅಪ್ಲೈ ಅನ್ನೋ ಒಂದು ಸಾಫ್ಟ್ ಸೆಲೆಕ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟ್ ವೆಬ್ಸೈಟ್ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಅದನ್ನು ಕ್ಲಿಕ್ ಮಾಡಿ. ಫಸ್ಟ್ ಸಾಫ್ಟ್ ಸೆಲೆಕ್ಷನ್ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದು ಅಫಿಷಿಯಲ್ ಆಗಿ SSC ವೆಬ್ಸೈಟ್ ಹೌದು, ಬಟ್ ಇಲ್ಲಿ ಅಪ್ಲೈ ಮಾಡೋಂಗಿಲ್ಲ. ಇಲ್ಲಿ SSC.go ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನಿಮಗೆ ಅಫಿಷಿಯಲ್ ಆಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆಗುತ್ತೆ ಆಯಿತಾ. ಓಪನ್ ಆದಮೇಲೆ ನಿಮಗೆ ಇಲ್ಲಿ ರೈಟ್ ಸೈಡ್ ಮೇಲ್ಗಡೆ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಇದೆ ಅಲ್ವಾ, ಆ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನಾನು ಕ್ಲಿಕ್ ಮಾಡ್ತಾ ಇದ್ದೀನಲ್ವಾ, ಆ ಥರ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನಿಮಗೆ ನೆಕ್ಸ್ಟ್ ಬರೋದೇನಪ್ಪ ಅಂದರೆ ನಿಮ್ಮದು ಲಾಗಿನ್ ಆಗೋ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಬೇಕಂತಂದು ತೋರಿಸುತ್ತೆ. ಫಸ್ಟ್ ಟೈಮ್ ರಿಜಿಸ್ಟರ್ ಆಗಲಿಲ್ಲ ಅಂದರೆ ನಿಮ್ಮ ರಿಜಿಸ್ಟರ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಈ ಥರ ಒನ್ ಟೈಮ್ ರಿಜಿಸ್ಟರ್ ಅಂತ ನಿಮಗೆ ಶೋ ಆಗುತ್ತೆ. ಇಲ್ಲಿ ಒನ್ ಟೈಮ್ ರಿಜಿಸ್ಟರ್ ಶೋ ಆಗ್ತಾ ಇದೆಯಲ್ವ, ಆ ಥರ ಶೋ ಆಗುತ್ತೆ. ಅದಾದಮೇಲೆ ಕೆಳಗೆ ನಿಮಗೆ 4 ಸ್ಟೆಪ್ ಇರ್ತವೆ, ಓಕೆನಾ. ಫಸ್ಟ್ ಬಂದುಬಿಟ್ಟು ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಕ್ಯಾಂಡಿಡೇಟ್ ನೇಮು ಮತ್ತು ಐಡೆಂಟಿಫಿಕೇಷನ್, ಕ್ಯಾಂಡಿಡೇಟ್ ನಂಬರ್ ನೀವು ಫಿಲ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕು. ಪಾಸ್ವರ್ಡ್ ನೀವು ಸ್ಟ್ರಾಂಗ್ ಒಂದು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕು. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಅಡಿಷ್ನಲ್ ಡೀಟೇಲ್ಸ್, ಕಂಡಕ್ಟ್ ದ ನ್ಯಾಷನಾಲಿಟಿ, ಅಡ್ರೆಸ್, ಎಜುಕೇಷನ್. ಅದರಲ್ಲಿ ನೀವು ಕ್ಯಾಂಡಿಡೇಟ್ ನೇಮು, ನಿಮ್ಮದು ನ್ಯಾಷನಾಲಿಟಿ, ಅಡ್ರೆಸ್ಸು ಮತ್ತು ಏನೇ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದೆ ನೀವು ಕಂಪ್ಲೀಟ್ ನೀವು ಫಿಲ್ ಮಾಡಬೇಕು. ಫೋರ್ತ್ ಸ್ಟೆಪ್ಪಲ್ಲಿ ರಿವ್ಯೂ ಕೊಡ್ತಾರೆ ಆಯಿತಾ. ನೀವು ಅಪ್ಲಿಕೇಶನ್ ಫಿಲ್ ಮಾಡಿದ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೀವು ಕೊಟ್ಟ ಮೇಲೆ ಡಿಕ್ಲರೇಷನ್ ಕೊಡಬೇಕು. ಅದಾದಮೇಲೆ ನಿಮಗೆ ಒಂದು ಲಾಗಿನ್ ಐಡಿ ಬರುತ್ತೆ, ಅದನ್ನು ಲಾಗಿನ್ ಆಗಬೇಕು. ಲಾಗಿನ್ ಅಂತ ಇದೆಯಲ್ವ, ಇಲ್ಲಿ ರೈಟ್ ಸೈಡು ಅಂತ ಕ್ಲಿಕ್ ಮಾಡಿ. ನಿಮಗೆ ರಿಜಿಸ್ಟರ್ ಆಗಿದ್ಮೇಲೆ ರಿಜಿಸ್ಟರ್ ನಂಬರ್ ಕೊಟ್ಟಿದೆ, ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕು. ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತೀರ, ಪಾಸ್ವರ್ಡ್ನ ಇಲ್ಲಿ ನೀವು ಅಪ್ಲೈ ಮಾಡಬೇಕು. ಪಾಸ್ವರ್ಡ್ ನೀವು ಅಪ್ಲೈ ಮಾಡಾದಮೇಲೆ ಕೆಳಗೆ ನಿಮ್ಮ ಕ್ಯಾಪ್ಷನ್ ಕೊಟ್ಟಿರ್ತಾರೆ. ನಿಮ್ಮದು ಕೆಳಗಡೆ ಶೋ ಆಗ್ತಿರೋ ಕ್ಯಾಪ್ಷನ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ನಂದು ಏನಿದೆಯಪ್ಪ ಅಂದರೆ S8QAW ಅಂತ ಇದೆ ಅಲ್ವಾ, ಆ ಥರ ನಿಮ್ಮದಲ್ಲಿ ಶೋ ಆಗುತ್ತೆ ಆ ಕ್ಯಾಪ್ಷನ್ ಕೊಟ್ಟು ನೀವು ಲಾಗಿನ್ ಆದರೆ ನಿಮ್ಮದು ವೆಬ್ಸೈಟ್ಗೆ ಲಾಗಿನ್ ಆಗುತ್ತೆ, ಓಕೆನಾ. ಇಲ್ಲಿ ನೀವು ರಾಂಗ್ ಕೊಟ್ಟರೆ ಏನಾದರೂ ನೀವು ಇನ್ವ್ಯಾಲಿಡ್ ಕ್ಯಾಪ್ಷನ್ ಅಂತ ಬರ್ತೈತೆ, ಮತ್ತು ರೀರೇಟ್ ನೀವು ಕ್ಯಾಪ್ಷನಲ್ಲಿ ಕೊಡಬೇಕೈತೆ. ಕರೆಕ್ಟಾಗಿ ನೋಡಿಕೊಂಡು ಕ್ಯಾಪ್ಷನ್ ನೀವು ಎಂಟ್ರಿ ಮಾಡಬೇಕು. ನೀವು ಕ್ಯಾಪ್ಷನ್ ರಾಂಗ್ ಕೊಟ್ಟರೆ ಅದು ಇನ್ವ್ಯಾಲಿಡ್ ಕ್ಯಾಪ್ಷನ್ ಅಂತ ಬರುತ್ತೆ, ಓಕೆನಾ. ಆದಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಅಫಿಷಿಯಲ್ ಆಗಿ ನಿಮ್ಮದು ಅಪ್ಲಿಕೇಶನ್ ಆಗೋಕ್ಕೆ ನಿಮ್ಮದು ವೆಬ್ಸೈಟ್ ಓಪನ್ ಆಗುತ್ತೆ. ಅದಾದಮೇಲೆ ನಿಮಗೆ ಫಸ್ಟ್ ಇಲ್ಲಿ ನಿಮ್ಮದು ಹೆಸರು ಬರುತ್ತೆ, ರಿಜಿಸ್ಟರ್ ನಂಬರ್ ಬರುತ್ತೆ, ಆಮೇಲೆ ತಂದೆ ತಾಯಿ ಹೆಸರು ಕೂಡ ಬರುತ್ತೆ, ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಬರುತ್ತೆ, ಹಾಗೆ ನಿಮ್ಮದು ಮೇಲ್ ಕೊಟ್ಟಿರ್ತೀರೋ ಆ ಮೇಲ್ ಕೂಡ ನಿಮಗೆ ಶೋ ಆಗುತ್ತೆ. ಆಮೇಲೆ ಅಡ್ರೆಸ್ ಕೂಡ ಇಲ್ಲಿ ಶೋ ಆಗುತ್ತೆ. ನಿಮ್ಮದು ಎಕ್ಸಾಮ್ ಮುಗಿಯೋವರೆಗೆ ಮೇಲ್ ID ಮತ್ತು ನಂಬರ್ನ ಅದೇ ಮೇಲ್ ID ಮತ್ತು ನಂಬರ್ ಒಳಗೆ ಇರಬೇಕಾಗುತ್ತೆ ಆಯಿತಾ, 1 ವರ್ಷದವರೆಗೆ. ನೀವೇನಾದರೂ ಅದು ಬೇರೆ ನಂಬರ್ ತೊಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಕೆಳಗೆ ಬಂದು ಇಲ್ಲಿ SSC/GD CAPF ಅಂತ ಇದೆ ಅಲ್ವಾ, ಅಪ್ಲೈ ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಆನ್ಲೈನ್ ಪೇಮೆಂಟ್ ಯಾವಾಗ ಫಿಲ್ ಮಾಡೋಕ್ಕಂತ ಎಲ್ಲ ಇಲ್ಲಿ ಕರೆಕ್ಟಾಗಿ ತಿಳಿಸಿಕೊಟ್ಟಿದ್ದಾರೆ. ನಿಮಗೆ ಕೂಡ ಗೊತ್ತಿರುತ್ತೆ ಆಯಿತಾ ಯಾವಾಗ ಸ್ಟಾರ್ಟ್ ಆಗಿದೆ. ಈ ಮಂತ್ 1ನೇ ತಾರೀಕು ಡಿಸೆಂಬರ್ 1ನೇದು ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 30 ಒಳಗೆ ನಿಮ್ಮದು ಅಪ್ಲಿಕೇಶನ್ ಮುಗಿಯೋದು ಎಂಡ್ ಆಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ, ಓಕೆನಾ. ಅದಾದಮೇಲೆ ನೀವು ಏನು ಮಾಡೋಕ್ಕಂದರೆ ಇಲ್ಲಿ ಕೆಳಗೆ ರೈಟ್ ಸೈಡ್ ಕೆಳಗೆ ಹೋಗಿ ಅಪ್ಲೈ ನೌ ಅಂತ ಇದೆ ಅಲ್ವಾ, ಈ ಅಪ್ಲೈ ನೌನ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ ಆಯಿತಾ. ನಾನು ಕ್ಲಿಕ್ ಮಾಡ್ತಾ ಇದ್ದೀನಲ್ವಾ, ಈ ಥರ ನೀವು ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟ್ರಕ್ಷನ್ ಅಂತ ತೋರಿಸುತ್ತೆ ಆಯಿತಾ. ಏನು ಇಂಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ಒನ್ ಟೈಮ್ ನೋಡ್ಕೊಳ್ಬೇಕೇನು, ಅಂದರೆ ಹೇಗೆ ಯಾವುದು ಫೋಟೋ ಹಾಕಬೇಕು, ಹೇಗೆ ಫಿಲ್ ಮಾಡೋದು ಅಂತಂದು ಅವ್ರು ನಿಮಗೆ ಹೇಳಿದ್ದಾರೆ. ಅದಾದಮೇಲೆ ಇಲ್ಲಿ ಫಿಲ್ ಫಾರ್ಮ್ ಅಂತ ಇದೆಯಲ್ಲ, ಆ ಫಿಲ್ ಫಾರ್ಮ್ ಮೇಲೆ ನೀವು ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಫಸ್ಟ್ ಟೈಮ್ ರಿಜಿಸ್ಟರ್ ಆಗುವಾಗ ನಿಮ್ಮದು ನೇಮು ಎಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿರ್ತೀರಲ್ಲ ಅದೆಲ್ಲ ನಿಮಗೆ ಆಟೋಮೆಟಿಕಾಗಿ ಫ್ಲೆಚ್ ಆಗಿರುತ್ತೆ. ಕೆಲವೊಂದು ಆಟೋಮೆಟಿಕ್ ಫ್ಲೆಚ್ ಆಗಿರುತ್ತೆ, ನೀವು ಫಿಲ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿರುತ್ತೆ ಆಯಿತಾ. ನಿಮ್ಮದು ಊರು ಯಾವುದು, ನಿಮ್ಮದು ಮದರ್ ನೇಮ್ ಯಾವುದು, ನಿಮ್ಮ ತಂದೆ ತಾಯಿ ಹೆಸರನ್ನೆಲ್ಲ ಬಂದಿರುತ್ತೆ. ಅದಾದಮೇಲೆ ಮೊಬೈಲ್ ನಂಬರ್ ಕೂಡ ಬಂದಿರುತ್ತೆ, ಓಕೆನಾ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಸಕ್ಸಸ್ ಅಂತ ಬರುತ್ತೆ, ಅದನ್ನು ಓಕೆ ಅಂತ ನೀವು ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಕೊಡ್ತೈತೆ, ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿದೆ ನಿಮ್ಮದು ತೋರಿಸ್ತೈತೆ. ನಿಮ್ಮದು ಗ್ರಾಜುಯೇಷನ್ ಆಗಿರೋ ಕಾರಣ ಗ್ರಾಜುಯೇಷನ್ ಅಂತ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಕೆಳಗೆ ನಿಮ್ಮದು ಯಾವ ಇಯರ್ ಪಾಸ್ ಆಗಿರೋ ಎಲ್ಲ ನೀವು ಫಿಲ್ ಮಾಡಿದ್ರೆ ಆಟೋಮೆಟಿಕ್ ಫ್ಲೆಚ್ ಆಗಿರುತ್ತೆ, ಓಕೆನಾ. ಅದಾದಮೇಲೆ ಕೆಳಗೆ ಇಲ್ಲಿ ನೋಟ್ ಅಂತ ಕೊಟ್ಟಿರುತ್ತೆ. ಕ್ಯಾಂಡಿಡೇಟ್ ಹೂ ಡು ನಾಟ್ ಹ್ಯಾವ್ ದೇ ಪರ್ಸೆಂಟೇಜ್ ಮೆನ್ಷನ್ ಇನ್ ದೇರ್ ಮಾರ್ಕ್ಸ್ ಶೀಟ್ ಡ್ಯೂ ಟು ದ COVID-19 ಆರ್ ಎನಿ ಅದರ್ ರೀಸನ್ ದ ಇಯರ್ 2020 and 2021. ನೀವು ಕೋವಿಡ್ ಒಳಗೆ ನಿಮ್ಮ ಮಾರ್ಕ್ಸ್ ಅಂದರೆ ಮಾರ್ಕ್ಸ್ ಎಂಟ್ರಿ ಮಾಡಿದಿರಲ್ವ, ಆ ಮಾರ್ಕ್ಸ್ನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ ನಿಮಗೆ ಕೋವಿಡ್ ಟೈಮಲ್ಲಿ ಅಂತಂದು, ಓಕೆನಾ.
ಅದನ್ನೇ ಮೆನ್ಷನ್ ಮಾಡಬೇಕು. ನಾವು ಕೋವಿಡ್ ಟೈಮಲ್ಲಿ ಬಂದಿಲ್ಲ, ನಮ್ಮದು ಪಿ ಯು ಒಳಗಿದೆ, ನಾವು ಕೋವಿಡ್ ಟೈಮಲ್ಲಿ ಬಂದಿದ್ವಿ. ಹಾಗಾಗಿ ನಮ್ಮದು ನಾವು ಎಷ್ಟು ಎಜುಕೇಷನ್ ಗ್ರ್ಯಾಜುಯೇಷನ್ ಕೊಟ್ಟಿರೋ ಕಾರಣ ಇಲ್ಲಿ ಅವರು ಜಸ್ಟ್ SSLC ಕೇಳ್ತಾ ಇದ್ದಾರೆ. ಹಾಗಾಗಿ ನಾನು SSLC ಪರ್ಸೆಂಟೇಜ್ ಎಷ್ಟು ಅಂತ ನಾನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೇನೆ. ನನ್ನ 75 ಬಂದಿರೋದನ್ನ ಕಾರಣ ನಾವು 75 ಎಷ್ಟು ಪಾಯಿಂಟ್ಗಳು ಬಂದಿರುತ್ತೆ ಅದನ್ನು ಅಪ್ಲೈ ಮಾಡಿ ನೆಕ್ಸ್ಟ್ ಸೇವ್ ಅಂತ ಕೊಟ್ಟರೆ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ವೆಬ್ಸೈಟಿಗೆ ಓಪನ್ ಆಗುತ್ತೆ. ಓಕೆನಾ? ಓಪನ್ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಏನು ಕ್ಲಿಕ್ ಮಾಡೋಕ್ಕಂದರೆ ಹಂಗೆ ರೀ. ಅದಾದಮೇಲೆ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ತೋರಿಸ್ತೈತಾ, ವೆದರ್ ಯು ಹ್ಯಾವ್ ದ ಎಕ್ಸ್ ಸರ್ವಿಸ್ ಮ್ಯಾನ್ ಕೇಳ್ತಾಯಿತಾ. ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ಕೆಲವೊಂದು ಡೀಟೇಲ್ಸ್ ID ಕಾರ್ಡ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಅದನ್ನು ಫಿಲ್ ಮಾಡಿ. ನೋ ಅಂತ ಕೊಟ್ಟರೆ ಏನು ಕೇಳೋದಿಲ್ಲ. ಆಮೇಲೆ ನೆಕ್ಸ್ಟ್ ಬಂದು ವೆದರ್ ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್ ಕೇಳುತ್ತೆ. ಏಜ್ ರಿಲ್ಯಾಕ್ಸೇಷನ್ ಕೇಳಿದರೆ ಎಸ್ ಅಂತ ಕೊಟ್ಟು ಏನು ಡಾಕ್ಯುಮೆಂಟ್ ಕೇಳಿದರೆ ಅದನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಾಂದರೆ ನೋ ಅಂತ ಕೊಟ್ಟರೆ ಜಸ್ಟ್ ನೋ ಅಂತ ಕೊಟ್ಟು ನೆಕ್ಸ್ಟ್ ಟೈಪಿಗೆ ಹೋಗಬೇಕು. ಓಕೆನಾ? ಅದಾದಮೇಲೆ ಆಮೇಲೆ ಡು ವಾಂಟ್ ಟು ಮೇಕ್ ಎ ಪರ್ಸ್ನಲ್ ಇನ್ಫಾರ್ಮೇಷನ್ ಅವೈಲೇಬಲ್ ಕೊಡಿ, ಆ್ಯಕ್ಸೆಸ್ ಕೊಡ್ತಾಯಿತಾ. ಎಸ್ ಕೊಟ್ಟರೆ ಎಸ್ ಓಕೆ, ಇಲ್ಲಿ ನೋ ಅಂತ ಕೊಟ್ಟರೆ ನೋ ಅಂತ ಕೊಟ್ಟು ಸೇವ್ ಅಂತ ನೆಕ್ಸ್ಟ್ ಅಂತ ಕೊಡಬೇಕಾಯ್ತು. ಈ ಥರ ಆಮೇಲೆ ಸಕ್ಸಸ್ ಬಂದಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ ತೋರ್ತಾಯಿತಾ. ಅಡಿಷ್ನಲ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ನಿಮ್ಮದು ಯಾವ್ಯಾವ ಸ್ಟೇಟಿಗೆ ಯಾವ್ಯಾವ ಇದು ಊರಲ್ಲಿ ನಿಮಗೆ ಎಕ್ಸಾಮ್ ಸೆಂಟ್ರು ಕೊಡ್ತಾಯಿತಾ. ಈಗ ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ತುಂಬ ಕೊಟ್ಟಿದ್ದಾರೆ ಆಯಿತಾ. ನಿಮ್ಗೆ ಯಾವುದು ಬೇಕೋ ಆ ಸೆಂಟ್ರ್ ನೀವು ಸೆಲೆಕ್ಟ್ ಮಾಡಬೇಕು. ನಾನು ಫಸ್ಟ್ ಸೆಲೆಕ್ಟ್ ಬಂದು ಬೆಂಗಳೂರು ಸೆಲೆಕ್ಟ್ ಮಾಡ್ತೀನಿ. ಯಾಕೆಂದರೆ ನಾನು ಸದ್ಯ ಇವಾಗ ಇಲ್ಲಿ ಕೋಚಿಂಗ್ ಮಾಡ್ತಾಯಿದ್ದೀನಿ, ಹಾಗಾಗಿ ಎಕ್ಸಾಮ್ ಬರೆಯೋಕ್ಕೆ ಅನುಕೂಲ ಆಗುತ್ತಂತೆ ನಾನು ಇಲ್ಲಿ ಬೆಂಗಳೂರು ಸೆಲೆಕ್ಟ್ ಮಾಡ್ತೀನಿ ಆಯಿತಾ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಮೈಸೂರು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಯಾಕಪ್ಪ ಅಂದರೆ ಬೆಂಗಳೂರಿಂದ ಮೈಸೂರು 1 2 ಅವರ್ಸ್ ಜರ್ನಿ ಆಗುತ್ತೆ. ಹಾಗಾಗಿ ನನಗೆ ಯಾವುದು ಹತ್ರ ಆಗುತ್ತೆ ನಾನು ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಜಸ್ಟ್ ಬಂದು ಈಗ ಹುಬ್ಳಿ ಇಲ್ಲ ಧಾರವಾಡ ಮಾಡ್ತೀನಿ. ಯಾಕೆ ಆಲ್ಮೋಸ್ಟ್ ಫಸ್ಟ್ ಏನು ಪ್ರಿಫರೆನ್ಸ್ ಕೊಟ್ಟಿದೆ ಆಲ್ಮೋಸ್ಟ್ ಅದೇ ಸೆಲೆಕ್ಟ್ ಆಗುತ್ತೆ. ಓಕೆನಾ? ಫಸ್ಟು ಆಲ್ಮೋಸ್ಟ್ ಅದೇ. ಏನೋ ಒಂದು ಕ್ರಿಟಿಕಲ್ ಕಂಡೀಷನ್ ಏನೋ ಸೀಟ್ ಇಲ್ಲಪ್ಪ ಅಂದರೆ ನಿಮ್ಮ ಸೆಕೆಂಡ್ ಪ್ರಿಫರೆನ್ಸ್ ಹೋಗುತ್ತೆ. ಆಲ್ಮೋಸ್ಟ್ ಥರ್ಡ್ ಪ್ರಿಫರೆನ್ಸ್ಗೆ ಆಲ್ಮೋಸ್ಟ್ ಬೀಳೋದು ಡೌಟ್. ಹಾಗಾಗಿ ಥರ್ಡ್ ಪ್ರಿಫರೆನ್ಸ್ ಹುಬ್ಳಿ ಕೊಡ್ತೀನಿ, ಸ್ವಲ್ಪ ದೂರ ಆಗುತ್ತೆ. ಆಲ್ಮೋಸ್ಟು ನನಗೆ ಬೆಂಗಳೂರು ಬೀಳ್ತೀನಿ ನಂಬಿಕೆ ಇದೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಕಂಪ್ಯೂಟರ್ ಎಕ್ಸಾಮ್ ಯಾವ್ದು ಬರೀತೀರಪ್ಪ ಅಂತ. ಇಂಗ್ಲೀಷಲ್ಲಿ ಇದೆ, ಕನ್ನಡದಲ್ಲಿ ಇದೆ. ನಿಮ್ಗೆ ಕನ್ನಡ ಬೇಕಂದ್ರೆ ಕನ್ನಡ ಸೆಲೆಕ್ಟ್ ಮಾಡಿ, ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ. ಓಕೆನಾ? ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ನ್ಯಾಷನಲ್ NCC ಒಳಗೆ ಏನಿದ್ರೆ ನೀವು ಎಸ್ ಅಂತ ಕೊಟ್ಟು NCC ಸರ್ಟಿಫಿಕೇಟ್ ನಂಬರ್ ಇರುತ್ತಲ್ವ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ನಾನು NCC ಸರ್ಟಿಫಿಕೇಟ್ ಇಲ್ಲ, ನೋ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಯು ಹ್ಯಾವ್ ದ ಪಾರ್ಟಿಸಿಪೇಷನ್ ಆಫ್ ದ ಗೇಮ್ ಸ್ಪೋರ್ಟ್ಸ್ ಇನ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ಸ್ಟೇಟ್ ಅಂತ ಕೇಳ್ತಾರೆ ಆಯಿತಾ. ನೀವು ಯಾವ್ದಾದ್ರು ಗೇಮ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಸ್ಕೂಲ್ ಲೆವೆಲ್ ಒಳಗೆ ಸ್ಕೂಲ್ ಲೆವೆಲ್ ಒಳಗೆ ಅಂತ ಕೇಳುತ್ತೆ. ನಾನು ಸೆಲೆಕ್ಟ್ ಮಾಡಿದ್ದೆ ಬ್ಯಾಡ್ಮಿಂಟನ್ ಆಡ್ತಾಯಿದ್ದೆ, ಹಾಗೆ ಬ್ಯಾಡ್ಮಿಂಟನ್ ಸೆಲೆಕ್ಟ್ ಮಾಡಿ ಆಮೇಲೆ ಏನಂತ ಯಾವ ಡಿಸ್ಟ್ರಿಕ್ಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಅಂತ ಕೇಳ್ತೈತೆ. ನಾನು ಯಾವ ಲೆವೆಲ್ಗೆ ಹೋಗಿದ್ರೆ ಅಲ್ಲಿ ಮಾಡಿ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಯಾವ ಇಯರ್ ಕಾಂಪಿಟೇಷನ್ ಮಾಡಿದೆ ಅಂತ ಕೇಳುತ್ತೆ. ನಿಮ್ಗೆ ಯಾವ ಇಯರ್ ನೀವು ಕಾಂಪಿಟೇಷನ್ ಮಾಡಿದ್ದೀರಿ ಅಂತ ಕೇಳ್ತೈತೆ. ನೀವು SSLC ಇದೆ 2019 ಹಾಕಿರಿ, ಪಿ ಒಳಗಿದೆ 2020 21 ಅಂತ ಹಾಕಿರಿ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಯಾವ ಸ್ಟೇಟ್ ಒಳಗೆ ನೀವು ಸೆಲೆಕ್ಟ್ ಮಾಡಿದ್ದೀರಿ. ನಾನು ವಿಜಯನಗರ ಆಗಿರೋದು ನಾನು ವಿಜಯನಗರ ಡಿಸ್ಟ್ರಿಕ್ ಅಂತ ಹಾಕ್ತೀನಿ ಆಯಿತಾ. ಫಸ್ಟು 2 ಸಲ ಸ್ಟೇಟ್ ಕೇಳುತ್ತೆ, ಯಾವ ಸ್ಟೇಟ್ ಅಂತ ಕೇಳುತ್ತೆ. ಅದಾದಮೇಲೆ ಸ್ಟೇಟ್ ಅಂತ ಕೇಳಿದ್ಮೇಲೆ ನೆಕ್ಸ್ಟ್ ಡಿಸ್ಟಿಕ್ ಕೇಳ್ತೈತೆ. ನಾನು ಯಾವ ಕರ್ನಾಟಕ ವಿಜಯನಗರ ಡಿಸ್ಟಿಕ್ ನಾವು ಸೆಲೆಕ್ಟ್ ಮಾಡಬೇಕು. ಓಕೆ? ಅದಾದಮೇಲೆ ನೋಡಿ ಇಲ್ಲಿ 2 ಟೈಮ್ಸ್ ಕೇಳ್ತಾ ಇದ್ದಾರೆ. ವೆರಿಫೈ ಸ್ಟೇಟ್ ಅಂತ ಕೇಳ್ತೈತೆ. 2 ಟೈಮು ನೀವು ಸ್ಟೇಟ್ನ ವೆರಿಫಿಕೇಷನ್ ಮಾಡಬೇಕಂತ ಇಲ್ಲಿ ಕೇಳ್ತಾ ಇದೆ. ಅದಾದಮೇಲೆ ಇಲ್ಲಿ ಡಿಸ್ಟಿಕ್ ಡೊಮಿನೇಷನ್ ಅಂತ ಕೇಳ್ತೈತೆ. ಯಾವ ಡಿಸ್ಟಿಕ್ ಅವ್ರು ನೀವು ಅಂತ ಕೇಳ್ತೋಕೆ. ಅದಾದಮೇಲೆ ವಿಜಯನಗರ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡಬೇಕು. ನಂದು ವಿಜಯನಗರ, ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ ನೀವು ಸೆಲೆಕ್ಟ್ ಮಾಡಿಕೊಂಡು ಡಬಲ್ ಸರಿ ಕೇಳಿದೆ, ಡಬಲ್ ಸರಿ ನೀವು ಆ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕು. ಓಕೆನಾ? ಅಪ್ಲೈ ಮಾಡಿ ಆಮೇಲೆ ನೆಕ್ಸ್ಟ್ ಬಂದು ಯಾವುದೇ ಮೈಗ್ರೇಟಿಂಗ್ ಇಂದ ಸ್ಟೇಟ್ ಏನು ಕೇಳ್ತಾ ನೋ ಅಂತ ಕೊಡಬೇಕು. ಓಕೆನಾ? ಅದಾದಮೇಲೆ ಇಲ್ಲಿ ಪ್ರಿಫರೆನ್ಸ್ ಆಫ್ ದ ಪೋಸ್ಟ್ ಆಫ್ ದ CAPF ಆರ್ಗನೈಸೇಷನ್ ಕೊಡ್ತಾ ಇದೆ. ನಿಮಗೆ ಈ ಜಾಬ್ಗೆ ಪ್ರಿಫರೆನ್ಸ್ ಕೊಟ್ಟಿದೆ. ಒಂದು ಟೋಟಲ್ ಆಗಿ 5 ಪೋಸ್ಟ್ 6 ಪೋಸ್ಟ್ ಇದೆ. ಓಕೆನಾ? ಈ 5-6 ಪೋಸ್ಟ್ ಒಳಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಆಯಿತಾ. ABCDE ಅಂತ ಕೊಟ್ಟಿದ್ದಾರೆ ಆಯಿತಾ. ನಿಮಗೆ ಯಾವ ಪ್ರಿಫರೆನ್ಸ್ ಬೇಕೋ ಆ ಪ್ರಿಫರೆನ್ಸ್ ನೀವು ಮಾಡಬೇಕು. ಇಲ್ಲಿ ನಾನು ಕೊಟ್ಟಿದ್ದೀನಲ್ವ, ನೀವು ಒನ್ ಟೈಮ್ ನೋಟಿಫಿಕೇಷನ್ ಆ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಒಳಗೆ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಯಿತಾ. ಈ ಯಾವ ಸೀರಿಯಲ್ ನಂಬರ್ ಅಂತಂದು ನನಗೆ CDAB ಅಂತ ನಾನು ಸೀರಿಯಲ್ ನಂಬರ್ ಕೊಟ್ಕೊಂತ ಹೋಗಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಪ್ರಿಫರೆನ್ಸ್ ನಂಬರ್ ನೀವು ಕೊಟ್ಕೊಂತ ಹೋಗ್ಬೇಕು. ಓಕೆನಾ? ನಾನು ಪ್ರಿಫರೆನ್ಸು CDABE FHE ಅಂತ ನಾನು ಕೊಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ, ನಿಮ್ಗೆ ಯಾವ್ದು ಫಸ್ಟು ಯಾವ ಜಾಬ್ ಇಷ್ಟ ಆಗುತ್ತೆ ಆ ಜಾಬ್ ನೀವು ಪ್ರಿಫರೆನ್ಸ್ ಇಲ್ಲಿ ಕೊಟ್ಕೊತ ಹೋಗಬೇಕು. ಅದಾದಮೇಲೆ ನೀವು ಕೊಟ್ಟಾದಮೇಲೆ ನಿಮಗೆ ನೆಕ್ಸ್ಟ್ ಸೇವ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಸಕ್ಸಸ್ ಆಗುತ್ತೆ. ಓಕೆ? ಇದು ನಿಮ್ಗೆ ಡೌಟ್ ಆಗಲಿಕ್ಕೆ ಕಮೆಂಟ್ ಮಾಡಿ. ನಾನು ಇನ್ನೊಂದ್ಸರಿ ಏನಾದರೂ ಟೆಲಿಗ್ರಾಮ್ ಚಾನಲಲ್ಲಿ ನನಗೆ ಅದು ಪ್ರಿಫರೆನ್ಸ್ನ ನಿಮಗೆ ಪೋಸ್ಟ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಸ್ಟೆಪ್. ಓಕೆನಾ? ನೆಕ್ಸ್ಟು ಫೋಟೋ ಸಿಗ್ನೇಚರ್ ಅಪ್ಲೈ ಮಾಡಿ ಮೇಲೆ ಪೇಮೆಂಟ್ ಮಾಡಿದರೆ ಮುಗಿದೋಯ್ತು. ಓಕೆ? ಇದು ಇಲ್ಲಿ ಬಂದು ಫೋಟೋಗ್ರಾಫ್ ಸಿಗ್ನೇಚರ್ ಆಯಿತಾ. ನೀವೇನಾದ್ರು ನೀವು ಫೋನಿಂದ ಫೋಟೋ ಮಾಡೋದನ್ನು ಸ್ಕ್ಯಾನ್ ಮಾಡಿ ನೀವು ಫೋಟೋನ ಅಪ್ಲೋಡ್ ಮಾಡ್ಬೋದು. ಇಲ್ಲ ನಾನು ಈಗ ಟ್ಯಾಬ್ ಒಳಗೆ ನೀವು ಮಾಡ್ತೀನಿ ಕ್ಯಾಪ್ಚರ್ ಮಾಡಿ ನೀವು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡುವಂತ ಶೋ ಮಾಡಿದ್ದೀರಿ. ಓಕೆನಾ? ನಾನು ಈಗ ನಿಮಗೇನಾದರೂ
ಫೋನ್ ಸ್ಕ್ಯಾನ್ ಮಾಡಿ, ಇಲ್ಲಾಂದರೆ ಇಲ್ಲ ಟ್ಯಾಬ್ ಒಳಗೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿ. ಓಕೆನಾ. ನಾನು ಅದು ಹೇಗೆ ಕ್ಯಾಪ್ಚರ್ ಮಾಡೋದು ಅಂತ ಈಗ ತೋರ್ಸೋಕ್ಕಲ್ಲ, ಜಸ್ಟ್ ನಾನು ಹೇಳ್ತೀನಿ ಆಯಿತಾ. ಕ್ಯಾಪ್ಚರ್ ಅಂತ ಇದೆ ಅಲ್ವಾ, ಜಸ್ಟ್ ಕ್ಯಾಪ್ಚರ್ನ ಕ್ಲಿಕ್ ಮಾಡಿ ಜಸ್ಟ್ ಕ್ಯಾಪ್ಚರ್ ಆಗುತ್ತೆ. ಯಾವುದು ನಿಮ್ಮದು ಫೋಟೋ ಸ್ಕ್ಯಾನ್ ಆದಮೇಲೆ ಇದು ಕ್ಯಾಪ್ಚರ್ ಅಂತ ಸೆಕೆಂಡ್ ಬರ್ತೈತೆ. ಸೆಕೆಂಡ್ ಬಂದಮೇಲೆ ಫೋಟೋ ಕ್ಯಾಪ್ಚರ್ ಆಯಿತು. ಕೆಳಗಡೆ ಬಂದು ಅಪ್ಲೋಡ್ ಸಿಗ್ನೇಚರ್ ಅಂತ ಇರುತ್ತಲ್ವ, ಅಪ್ಲೋಡ್ ಸಿಗ್ನೇಚರ್ ಒಳಗೆ ನಿಮ್ಮದು ಮಿನಿಮಮ್ 20 KB ಒಳಗೆ ಹೇಳಿದ್ದಾರೆ ಆಯಿತಾ. ಎಷ್ಟು KB ಒಳಗೆ ನಿಮ್ಮದು ಅದನ್ನು ಕೂಡ ಹೇಳಿದ್ದಾರೆ. 8 KB ಒಳಗೆ ನೀವು ಸಿಗ್ನೇಚರ್ ಅಪ್ಲೋಡ್ ಮಾಡಿ ಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟು ಆದಮೇಲೆ ಏನು ಬರಬೇಕಪ್ಪ ಅಂದರೆ ಅಮೌಂಟ್ ಪೇ ಮಾಡೋಕ್ಕೆ ಬರುತ್ತೆ ಆಯಿತಾ. ಅಮೌಂಟ್ ಪೇ ಮಾಡೋಕ್ಕೆ ಬಂದಾಗ ಅಲ್ಲಿ ನಿಮಗೆ ನೆಟ್ ಬ್ಯಾಂಕಿಂಗ್ ಅಂತ ಸೆಟ್ ಮಾಡಿ, ನೆಟ್ ಬ್ಯಾಂಕಿಂಗ್ ಸೆಟ್ ಮಾಡಿ ಫೋನ್ಪೇ ಪೇಟಿಎಮ್ ಇರುತ್ತೆ. ಆಲ್ಮೋಸ್ಟ್ ಒಳಗೆ ಫೋನ್ಪೇ ಒಳಗೆ ಮಾಡೋಕ್ಕೆ ಟ್ರೈ ಮಾಡಿ. ಪೇಟಿಎಮ್ ಗೂಗಲ್ ಒಳಗೆ ಮಾಡಿದರೆ ಅಮೌಂಟು ಸ್ವಲ್ಪ ಇದು ಸಕ್ಸಸ್ ಆಗೋದು ಬೇಗ. ಹಾಗೆ ನೆಟ್ ಬ್ಯಾಂಕಿಂಗ್ ಇದು ಫೋನ್ಪೇ ಒಳಗೆ ಮಾಡೋಕ್ಕೆ ಟ್ರೈ ಮಾಡಿ. ಫೋನ್ಪೇ ನೆಟ್ ಬ್ಯಾಂಕಿಂಗ್ ನಿಮ್ಮದು UPI ID ಹಾಕಿ ನೆಕ್ಸ್ಟ್ ಅಂತ ಕೊಡಿ. ನಿಮಗೆ ಫೋನಿಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಮೇಲೆ ಆ ಮೆಸೇಜಿಂದ ನೀವು ಡೈರೆಕ್ಟ್ ಆ ಲಿಂಕ್ ಇರುತ್ತೆ, ಆ ಲಿಂಕ್ ಕ್ಲಿಕ್ ಮಾಡಿ ಸೀದಾ ಫೋನ್ಪೇ ಒಳಗೆ ಹೋಗುತ್ತೆ. ಫೋನ್ಪೇಯಿಂದ ಅದಾದಮೇಲೆ ನಿಮಗೆ ಫೋನ್ಪೇಗೆ ಲಿಂಕ್ ಬರುತ್ತೆ, ಹಂಗೆ ಕ್ಲಿಕ್ ಮಾಡಿ ಡೈರೆಕ್ಟ್ ನೀವು ಪೇ ಮಾಡಿದರೆ ನಿಮಗೆ ಪೇ ಮಾಡಿ ಸಕ್ಸಸ್ ಆಗುತ್ತೆ. ಸಕ್ಸಸ್ ಆದಮೇಲೆ ನಿಮಗೆ ಮೇಲಿಗೆ ಮೆಸೇಜ್ ಬರುತ್ತೆ. ಹಾಗೆ 4 ಮೆಸೇಜ್ ಬರುತ್ತೆ. ಓಕೆನಾ. ನಿಮಗೆ ಮೇಲಿಗೆ ಬಂದಿರೋ ಮೆಸೇಜು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಆ ಮೆಸೇಜ್ನ ನೀವು ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲ PDF ಡೌನ್ಲೋಡ್ ಮಾಡಿಕೊಂಡು ನೀವು ಇಟ್ಕೋಬೇಕು. ಮುಂದಿನ ಎಕ್ಸಾಮ್ ಪಾಸ್ ಆದಾಗೆ ನಿಮಗೆ ಪೇಮೆಂಟ್ ಮಾಡಿದ ಇಷ್ಟಿನ ಪಕ್ಕ ಅವ್ರು ಕೇಳ್ತಾರೆ ಆಯಿತಾ. ಅದನ್ನು ಕೂಡ ಅವರು ನೋಟಿಫಿಕೇಶನ್ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಅದಾದಮೇಲೆ ಮೇಲಿಗೆ ಬಂದು ಕೂಡ ಕೆಳಗೆ ಮೆನ್ಷನ್ ಮಾಡಿರ್ತಾರೆ ಕ್ಯಾನ್ ರೆಫರೆನ್ಸ್ ಫಾರ್ ಫ್ಯೂಚರ್ ರೆಫರೆನ್ಸ್ ಕೂಡ ಇಲ್ಲಿ ಅವ್ರು ನಿಮಗೆ ಹೇಳಿರ್ತಾರೆ. ಓಕೆನಾ. ನಿಮಗೆ ಮೇಲಿಗೆ ಬಂದಿರೋ ಮೆಸೇಜ್ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲ ಪ್ರಿಂಟೌಟ್ ತಗೊಂಡು ನೀವು ಇಟ್ಕೊಂಡಿರಬೇಕು. ಓಕೆನಾ. ಇಲ್ಲ ಅಂದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಏನು ಪೇಮೆಂಟ್ ಮಾಡಿರ್ತೀರೋ ಅದನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ಹಾಗೆ ನಿಮ್ಮ ಹತ್ರ ಇಟ್ಕೊಳ್ಳಿ. ಓಕೆನಾ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ ನೋಡ್ತಾ ಇದ್ದೀನಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮಗೆ ನಾನು ತಿಳಿಸೋ ಪ್ರಯತ್ನ ಮಾಡುತ್ತೇನೆ. ಇಷ್ಟೊತ್ತು ವೀಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.